ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗಿರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ್ ಮಾಡುವ ಎಲ್ಲ ವೀಕ್ಷಕರಿಗೆ, ನನ್ನ ವೀಕ್ಷಣೆ ಮಾಡುವಂಥ ಎಲ್ಲ ವೀಕ್ಷಕರಿಗೆ ಕೋಟಿ ಕೋಟಿ ಪ್ರಣಾಮ. ಇವರು ಮಂತ್ರಿ ಆದವರು, ಯಲಬುರ್ಗಾ ಕ್ಷೇತ್ರದಿಂದ 6 ಸಲ MLA ಆದವರು, ಲೋಕಸಭಾ ಸದಸ್ಯರಾದವರು, ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಇವರಷ್ಟು ಒಂದು ಅವಲೋಕನ ಮಾಡಿ ಆರ್ಥಿಕ ರಾಜ್ಯ ಸರ್ಕಾರನ ಹೆಂಗೆ ನಡೆಸ್ಬೇಕಂತ ಭಾಳ ತಿಳ್ಕೊಂಡವರು ಶಣ್ಯರು. ಇವ್ರಿಗೆ ಬಸವರಾಜ ರಾಯರೆಡ್ಡಿ ಅಂತಾರೆ. ಇವ್ರಿಗೆ ಭಾಳ ಜಾಣ ರಾಜಕಾರಣಿ. ಯಾವತ್ತೂ ತಮಗೆ ಮನಸ್ಸಿಗೆ ಬೇಜಾರಾದಾಗ ಇದ್ದದ್ದನ್ನು ನೇರವಾಗಿ ಹೇಳಿಬಿಡುವಂಥ ಒಬ್ಬ ಸಂಭಾವಿತ ರಾಜಕಾರಣಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇವತ್ತವರ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಆದರೂ ಈ ಕಾಂಗ್ರೆಸ್ ಸರ್ಕಾರ ದೇಶದೊಳಗೆ ನಂಬರ್ 1 ಭ್ರಷ್ಟ ಸರ್ಕಾರ ಅಂತ ಅವ್ರ ಬಾಯಿಂದ ಬರ್ತೈತೆ. ಒಂದು 40-45 ವರ್ಷದ ರಾಜಕೀಯ ಅನುಭವ, ಅಧಿಕಾರದಾಗಿದ್ದವ್ರ. ಇವತ್ತು ಒಟ್ಟಾರೆ ಒಂದು ಕಲ್ಯಾಣ ಕರ್ನಾಟಕದಾಗ ಇವತ್ತು ಯಾವುದೂ ಕೆಲಸಗಳು, ಅಭಿವೃದ್ಧಿ ಕೆಲಸ ಆಗಾಗ್ತಾ ಇರಲಿಲ್ಲ. ಕಾಂಟ್ರಾಕ್ಟರ್ಗಳ ಸರಿಯಾಗಿ ಕೆಲಸ ಮಾಡೋಕ್ಕೆ ತಯಾರಿಲ್ಲ, ಅಧಿಕಾರಿಗಳು ಮಾಡೋಕ್ಕೆ ತಯಾರಿಲ್ಲ. ಒಂದು ಅರಣ್ಯ ಇಲಾಖೆ ಗಿಡ ಹಚ್ಚುತ್ತಾರೋ ಹೋಗಿ ಹೊಳ್ಳಿ ನೋಡ್ಬಿಡ್ದಾಗ ಗಿಡಗಳೇ ಇರೋದಿಲ್ಲ. ಅಂದರೆ ಭಾಳ ನೈಜವಾಗಿ ತಮ್ಮ ಅನುಭವಗಳನ್ನು ಇವತ್ತವರ ಹೇಳಿದಾರೆ ಕೊಪ್ಪಳದೊಳಗೆ. ಒಟ್ಟಾರೆ ಬಸವರಾಜ್ ರಾಯರೆಡ್ಡಿ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಇದಕ್ಕೊಂದು ಆರ್ಥಿಕ ಸಲಹೆಗಾರರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಹಿಂಗೊಂದು ಆರೋಪ ಮಾಡೋದು ನೋಡಿದರೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷದೊಳಗೆ ಏನೂ ಸರಿ ನಡೆಯತ್ತಿಲ್ಲ. ಯಾಕಂದ್ರೆ ಒಬ್ಬ ಜವಾಬ್ದಾರಿ ಭಾಳಷ್ಟು ಒಂದು ಸೀನಿಯರ್ ರಾಜಕಾರಣಿ ಬಸವರಾಜ ರಾಯರೆಡ್ಡಿ ಅವರ, ಮತ್ತು ಹೆಚ್ಚಾಗಿ ಮುಖ್ಯಮಂತ್ರಿಗೆ ಆರ್ಥಿಕ ಸಲಹೆಗಾರ ಅವರನ್ನು ಹಿಂಗೆ ಹೇಳುತ್ತನ್ಯಾಗ ಕಾಂಗ್ರೆಸ್ನ್ಯಾಗ ಏನು ನಡೆದೈತಂತ ಊಹೆ ಮಾಡೋದನ್ನು ತಪ್ಪಾಗತೈತೆ. ಒಟ್ಟಾರೆ ಒಬ್ಬ ಜವಾಬ್ದಾರಿ ಮಂತ್ರಿ, ಕರ್ನಾಟಕ ನಂಬರ್ 1 ದೇಶದಾಗ ಭ್ರಷ್ಟಾಚಾರ ಅಂತ ಹೇಳಿದ್ದ, ಇದ್ರ ಬಗ್ಗೆ ಕಾಂಗ್ರೆಸ್ಸಿಗರು ಯಾವ ರೀತಿ ಸಮರ್ಥನೆ ಮಾಡ್ಕೋತಾರೋ, ಮುಖ್ಯಮಂತ್ರಿ ಅವರು ಯಾವ ರೀತಿ ಸಮರ್ಥನೆ ಮಾಡ್ಕೋತಾರೋ, ಕ್ಯಾಬಿನೆಟ್ ಯಾವ ರೀತಿ ಸಮರ್ಥನೆ ಮಾಡ್ಕೋತಾರಂತ ನಾವು ನೋಡಬೇಕು. ಒಟ್ಟಾರೆ ಇವತ್ತು ಮತ್ತೊಮ್ಮೆ ಮಹಾವೀರ ಜಯಂತಿಯ ಶುಭಾಶಯಗಳನ್ನ ತಮಗೆಲ್ಲ ಹೇಳ್ತಾ ಇದ್ರಾಗ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಒಟ್ಟಾರೆ ಗರ್ದಿಗಮ್ಮತ್ತ ನಿಮಗೆ ಭಾಳಷ್ಟು ಧನ್ಯವಾದಗಳನ್ನ ಹೇಳ್ತೈತಿ. ನಮಸ್ಕಾರ.